ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. 7ನೇ ತರಗತಿ ಗಣಿತ ಭಾಗ 2 ಅಧ್ಯಾಯ ಭಾಗಲಬ್ಧ ಸಂಖ್ಯೆಗಳೊಳಗ 8.1 ಇದರಲ್ಲಿ ಬರುವಂಥ ಲೆಕ್ಕಗಳನ್ನು ನಾನು ಸಂಪೂರ್ಣವಾಗಿ ಬಿಡಿಸಿದ್ದೀನಿ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಭಾಗಲಬ್ಧ ಸಂಖ್ಯೆಗಳು ಮೊದಲನೇದಾಗಿ ಬೇಸಿಕ್ನ ಈ ರೀತಿ ಬರ್ಕೋಬೇಕು ಮಕ್ಕಳ. ಇದು ಬೇಸಿಕ್. ಭಾಗಲಬ್ಧ ಸಂಖ್ಯೆ ಅಂದ್ರೇನು, ಧನ ಪೂರ್ಣಾಂಕ, ಸ್ವಾಭಾವಿಕ ಸಂಖ್ಯೆ, ಪೂರ್ಣ ಸಂಖ್ಯೆ ಎಲ್ಲವನ್ನು ನಾನು ಇಲ್ಲಿ ನೀಟಾಗಿ ಬರೆದಿದ್ದೀನಿ ಮಕ್ಕಳ. ಇನ್ನು ಈ ಕಡೆ ಅಭ್ಯಾಸದಲ್ಲಿ ಬರುವಂಥ ಲೆಕ್ಕಗಳು 8.1 ಮೈನಸ್ ಇವುಗಳ ನಡುವಿನ 5 ಭಾಗಲಬ್ಧ ಸಂಖ್ಯೆ ಪಟ್ಟಿ ಮಾಡಿ ಅಂದರೆ -1 ಮತ್ತು 0. -1 ಮತ್ತು 0 ನಡುವಿನ 5 ಭಾಗಲಬ್ಧ 1 2 3 4 5 5 ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಬರಿಬೇಕು. ಇಲ್ಲಿ 0 ಇದೆಯಲ್ಲ, 0ಯಿಂದ ಅಂದರೆ ನಾವು ಈಗ ಕೌಂಟ್ ಮಾಡಿದಾಗ ನೋಡಿ 1 2 3 4 5 6 7 7 ಆಗುತ್ತಾ. 7 0 7ನೇ 0 7ನೇ 1 7ನೇ 2 7ನೇ 3 7ನೇ 4 7ನೇ 5 7ನೇ 6 7ನೇ 7 ಈ ರೀತಿ ನಾವು ಬರ್ಕೋಬೇಕು. ಇಲ್ಲಿ 0ಯಿಂದ ಅಂದರೆ 7 ಇದಾವೆ ನಮಗೆ ಟೋಟಲ್ ಆಗಿ, ಹಾಗಾಗಿ 7. ಈಗ 7ನೇ 0 ಇದು 0 ಯಾವುದೇ ರೀತಿ ಭಾಗ ಆದರೆ 0ನೇ ಬರುತ್ತೆ. ಇಲ್ಲಿ 7ನ 7 ಭಾಗ ಕಡ್ತಾ ಹೊಡೆದ್ರೆ -1 ಬರುತ್ತೆ. ಈ ರೀತಿ ಇದ್ರಾಗ ಬಂದಂಥ 5 ಭಾಗಲಬ್ಧ ಸಂಖ್ಯೆಗಳಂದ್ರೆ -2 ಇದು 1ನೇದು -1 ಬರುತ್ತೆ, ಇದು ಲಾಸ್ಟ್ನೇದು 0 ಬರುತ್ತೆ. -1 ಮತ್ತು 0 ಈ 5 ಭಾಗಲಬ್ಧ ಸಂಖ್ಯೆ ಅಂದರೆ ಇದನ್ನು ಯಾವುದ್ರ ನೀವು ಇಲ್ಲಿಂದ ಇಲ್ಲಿವರೆಗೆ ಯಾವುದಾದ್ರೂ 5 ಭಾಗಲಬ್ಧ ಸಂಖ್ಯೆಗಳನ್ನು ಬರ್ಕೋಬೇಕು. ಇಲ್ಲಿಂದ ಇಲ್ಲಿವರೆಗೂ ಅದರಲ್ಲಿ 5 ಯಾವ ಬರ್ದೇನೆ ಅಂದರೆ ಇಲ್ಲಿಂದ ಬರ್ದೇನೆ -2ದಿಂದ -6 ಒಳಗೂ 5 ಭಾಗಲಬ್ಧ ಸಂಖ್ಯೆಗಳನ್ನ ಬರ್ದೇನೆ. ಇದನ್ನು ತದನಂತರ ಕೂಡ -2 ಮತ್ತು -1 ಅದೇ ರೀತಿ ಮಾಡಬೇಕು ಮಕ್ಕಳ, ನೋಡ್ಕೊಳ್ಳಿ. ಇನ್ನು -4 ಮತ್ತು -2 ಈ ರೀತಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಹಾಕೋಬೇಕು. ಯಾಕಂದರೆ ಎರಡೂ ಕಡೆ ನಮಗೆ ಭಿನ್ನ ರಾಶಿ ಒಳಗೆ ಇದು ಲೆಕ್ಕ ಇದೆ. ಅದರ ಸಂಪೂರ್ಣ ಉತ್ತರ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ ಮಕ್ಕಳ. ಇಲ್ಲೇ ನಾನು ತೋರಿಸ್ಬಿಟ್ಟಿದ್ದೀನಿ ಇವೇ 5 ಭಾಗಲಬ್ಧ ಸಂಖ್ಯೆಗಳು ಅಂತ. ಮತ್ತೊಮ್ಮೆ ಬರೆಯೋ ಬದಲಿ ಇಲ್ಲೇ ನಾನು ತೋರಿಸಿದ್ದೀನಿ ಮಕ್ಕಳ. ಇನ್ನು ಈ ಕಡೆ -2ನೇ 1 ಮತ್ತು 3ನೇ 2 ಇಲ್ಲೇ ಕೂಡ ಅದನ್ನು ಕೂಡ ನಾನು ಇವು 5 ಭಾಗಲಬ್ಧ ಸಂಖ್ಯೆಗಳು ಅಂತ ತೋರಿಸಿದ್ದೀನಿ. ಇನ್ನು 2ರಲ್ಲಿ ನೀಡಿರುವ ಪ್ರತಿಯೊಂದು ವಿನ್ಯಾಸಕ್ಕಿನ್ನೂ 4 ಭಾಗಲಬ್ಧ ಸಂಖ್ಯೆಗಳನ್ನ ಬರೀರಿ ಅಂದಾರೆ. ನಾನು ಇಲ್ಲಿ 4 ಭಾಗಲಬ್ಧ ಸಂಖ್ಯೆಗಳನ್ನು ಬರೆದಿದ್ದೀನಿ. ನೀವು ಕೂಡ ನೋಡ್ಕೊಳ್ಳಿ ಮಕ್ಕಳ. ಇನ್ನು ಇವುಗಳಿಗೆ ಸಮನಾದ 4 ಭಾಗಲಬ್ಧ ಸಂಖ್ಯೆಗಳನ್ನು ಬರೀರಿ. ಇದನ್ನು ಕೂಡ ನೋಡ್ಕೊಳ್ಳಿ, ನೀಟಾಗಿ ಮಾಡಿ ಅಂತ ಹೇಳ್ತಾ ಈ ಒಂದು ಸಂಪೂರ್ಣ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಗ್ರೋತ್ ಮಾಡಿ. 1.5 ವರ್ಷ ಆದರೂ ಇನ್ನೂ ಚಾನಲ್ನ ಗ್ರೋತ್ ಆಗ್ತಾ ಇಲ್ಲ. ಪ್ಲೀಸ್ ನಮ್ಮ ಚಾನಲ್ನ ಬೆಳೆಸಿ ಹಾಗೂ ನಮ್ಮ ಚಾನಲ್ನ ನೋಡಿ ಆದಷ್ಟು ಶೇರ್ ಮಾಡಿ. ತುಂಬ ಶ್ರಮ ಪಡ್ತಾ ಇದ್ದೀವಿ, ವಿಡಿಯೋ ಮಾಡ್ತಾ ಇದ್ದೀವಿ, ಆದರೂ ಕೂಡ ಚಾನಲ್ ಇನ್ನೂ ಗ್ರೋತ್ ಆಗ್ತಾ ಇಲ್ಲ. ಪ್ಲೀಸ್ ಈ ಕಷ್ಟಕ್ಕೆ ಪ್ರತಿಫಲ ನೀವು ಜಾಸ್ತಿ ಶೇರ್ ಮಾಡಬೇಕು, ಜಾಸ್ತಿ ಸಬ್ಸ್ಕ್ರೈಬ್ ಮಾಡಬೇಕು. ಆದಷ್ಟು ಪ್ಲೀಸ್ ವಿಡಿಯೋನ ಶೇರ್ ಆ್ಯಂಡ್ ಕೇರಿಂಗ್ ಅಂತ ಯಾವ ರೀತಿ ಹೇಳ್ತೀವಲ್ಲ ಅದೇ ರೀತಿ ಜಾಸ್ತಿ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ಲೆಕ್ಕಗಳ ವಿಡಿಯೋ ಇದೇ ರೀತಿ ನಾನು ಪ್ರತಿಯೊಂದು ಅಭ್ಯಾಸದ ಲೆಕ್ಕಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ಈ ಒಂದು ಅಭ್ಯಾಸದ ಲೆಕ್ಕಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಪೂರ್ತಿ ವಿಡಿಯೋನ ನಿಮಗೆ ತೋರಿಸ್ತೀನಿ ಮಕ್ಕಳ. ಲೆಕ್ಕ ಮಾಡ್ಕೊಳ್ಳಿ ನೀವು. ಇಲ್ಲಿ ನೋಡಿ -5 ಈ ಥರ ಇದೆ ಇಲ್ಲಿ ಮತ್ತು ಇಲ್ಲಿ ಕಟ್ತಾ ಹೋಗುತ್ತೆ. ಹಾಗಾಗಿ ಇದು ಹೇಗಿರುತ್ತೆ ಅದು ಬರುತ್ತೆ. ಇದು 24 ಇಲ್ಲಿ ಕಟ್ತಾ ಹೋಗುತ್ತೆ. ಈ ರೀತಿ ಮಾಡಬೇಕು. ಎಡೆಂಟ್ಲಿ ಈ ರೀತಿ ಇವು ಸಮವಾಗಿವೆ, ಇವು ಒಂದೇ ಭಿನ್ನರಾಶಿಯನ್ನು ಸೂಚಿಸುತ್ತೆ. ಇದೇ ರೀತಿ ನೀವು ಬರಿಬೇಕು ಆದ್ದರಿಂದ ಅಂತ. ಇನ್ನು 3ನೇ 1 ಮತ್ತು 9ನೇ 1 ಇವು ಸಮವಾಗಿಲ್ಲ, ಇವು ಒಂದೇ ಭಿನ್ನರಾಶಿಯನ್ನು ಸೂಚಿಸುವುದಿಲ್ಲ ಅಂತ ಈ ರೀತಿ ಆದ್ದರಿಂದ ಅಂತ ಬರಿಬೇಕು. ಇನ್ನು G ಒಳಗೆ ಇಲ್ಲೂ ಕೂಡ ಇವು ಸಮನಾಗಿಲ್ಲ, ಇವು ಒಂದೇ ಭಿನ್ನರಾಶಿ ಹೊಂದಿಲ್ಲ, ಈ ರೀತಿ ಬರಿಬೇಕು. ಇನ್ನು 7ನೇ ಮೇನೋಳು ಮುಂದೆ ನೀಡಿರುವ ಭಾಗಲಬ್ಧ ಸಂಖ್ಯೆ ಸರಳ ರೂಪದಲ್ಲಿ ಬರೀರಿ ಅಂದಾರ. ಇದನ್ನು ಕೊಟ್ಟಿರುವಂಥ ಸಂಖ್ಯೆಗಳನ್ನ ಸರಳ ರೂಪದಲ್ಲಿ ನಾವು ಮಾಡ್ಬೇಕಂದ್ರೆ ಕಡ್ತಾ ಹೊಡಿಬೇಕು. ಕಡ್ತಾ ಹೋದಾಗ ಬಂದಂಥ ಉತ್ತರ ನಾವು ಬರೀಬೇಕು. 3 2 6 4 3 8 ಈ ರೀತಿ. ಇನ್ನು ಇದ್ರ ಖಾಲಿ ಜಾಗವನ್ನು ಸೂಕ್ತವಾದ ಸಂಖ್ಯೆ ಅಂತ ಲೆಸ್ ದೆನ್, ಗ್ರೇಟರ್ ದೆನ್ ಆ್ಯಂಡ್ ಈಕ್ವಲ್ 3 ಇದೆ, ಚಿಕ್ಕದು ದೊಡ್ಡದು ಸಮ ಚಿಹ್ನೆ. ಅದನ್ನು ಯಾವುದಕ್ಕೆ ಯಾವ್ದು ಹೊಲುತ್ತಲ್ಲ ಅದನ್ನು ಕರೆಕ್ಟಾಗಿ ಬರಿಬೇಕು ಮಕ್ಕಳ.
ಪ್ರತಿಯೊಂದು ಯಾವುದು ದೊಡ್ಡದು ಅಂತ ಇದೆ. ಇಲ್ಲಿಗೆ ಈ ಒಂದು ವಿಡಿಯೋ ಮುಕ್ತಾಯಗೊಳ್ಳುತ್ತೆ. ಪ್ಲೀಸ್ ಭಾಗಲಬ್ಧ ಸಂಖ್ಯೆಗಳು 8.1 ಈ ಅಭ್ಯಾಸದ ಲೆಕ್ಕಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು. 8.2 ಇಲ್ಲಿಗೆ ಅಭ್ಯಾಸ ಮುಗಿತು. ನೆಕ್ಸ್ಟ್ 8.2ನ ನಾನು ಆದಷ್ಟು ಬೇಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋನ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಲೆಕ್ಕಗಳನ್ನ ವಿವರಣ ಪೂರ್ತಿಯಾಗಿ ತಿಳಿಸ್ತಿದ್ದೆ, ಬಟ್ ನಿಮಗೆ ಟೈಮ್ ಆಗುತ್ತೆ ವಿಡಿಯೋ ನೋಡೋಕ್ಕೆ. ಪಾಪ ಲೆಂದಿ ವಿಡಿಯೋ ಆದರೆ ನಿಮಗೂ ಕೂಡ ಕಷ್ಟ ಆಗುತ್ತೆ ಅಂತ, ಪಕ್ಕಾ ಬಿಡ್ಸೋಕ್ಕೆ ಈಸಿ ಆಗಲಿ ಅಂತ ನಾನು ಲೆಕ್ಕಗಳನ್ನ ವಿಡಿಯೋ ತೋರಿಸಿದ್ದೀನಿ. ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.